ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ. ಈ ಬಾಂಬ್ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹಲವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ, ಗೊತ್ತಿದೆ. ಆದರೆ ಅದರ ಮುಂದುವರೆದ ಭಾಗ ಇದು. ಈಗ ನಾಲ್ಕು ಕಡೆಗೆ ರೇಡ್ ಆಗಿದೆ. ಬೆಂಗಳೂರಿನ 4 ಕಡೆಗೆ NIA ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಂದಷ್ಟು ವಿವರಗಳನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನ 4 ಕಡೆಗೆ NIA ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕೆಫೆ ಬಾಂಬ್ ಸ್ಫೋಟದ 2 ಶಂಕಿತರ ಜೊತೆಗೆ ಇವರ ನಂಟಿತ್ತು ಅನ್ನುವಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಲಾಗಿದೆ. NIA ನಡೆಸಿರುವಂಥ ದಾಳಿ ನಡೆಸಿ ಪರಿಶೀಲನೆಯನ್ನು ಕೂಡ ಮಾಡಿದೆ NIA. ಬೆಂಗಳೂರಿನ 4 ಕಡೆಗೆ ಏಕಕಾಲಕ್ಕೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. NIA ಅಧಿಕಾರಿಗಳು 4 ಕಡೆಗೆ ದಾಳಿ ಮಾಡಿರುವಂಥದ್ದು. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಕೇಸ್, ಆ ಕೇಸಿಗೆ ಸಂಬಂಧಪಟ್ಟಂಥ ಆರೋಪಿಗಳು ಯಾರ್ಯಾರು ಇದ್ದಾರಲ್ಲ ಅವರ ಜೊತೆಗೆ ಇವರ ನೇರ ಸಂಪರ್ಕ ಇತ್ತು ಅನ್ನುವಂಥ ಮಾಹಿತಿ. ಆ ಮಾಹಿತಿಯನ್ನು ಆಧರಿಸಿಯೇ NIA ಅಧಿಕಾರಿಗಳ ತಂಡ ದಾಳಿ ಮಾಡಿದೆ. ಸಂಪರ್ಕಿತರ ಮನೆಗಳು, ಆಫೀಸ್ಗಳು ಅದೆಲ್ಲದರ ಮೇಲೆ ಏಕಕಾಲಕ್ಕೆ NIA ದಾಳಿ ನಡೆಸಿದೆ. ಎಲ್ಲವನ್ನೂ ಕೂಡ ಇಂಚಿಂಚು ಕೂಡ ಪರಿಶೀಲನೆ ಮಾಡಿದೆ. ಈ ಸಂದರ್ಭದಲ್ಲಿ ಹಲವಾರು ದಾಖಲೆಗಳನ್ನು ಕೂಡ NIA ತಂಡ ವಶಕ್ಕೆ ಪಡೆದಿದೆ. ಈಗ ಇದು ಬೇರೆ ತಿರುವನ್ನು ಪಡ್ಕೊಳ್ತಾ ಇದೆ. ಯಾಕಂದರೆ ಇನ್ನೂ ಯಾರ್ಯಾರು ಇದರ ವ್ಯಾಪ್ತಿಗೆ ಬರ್ತಾರೋ ನೋಡಬೇಕು.